ಮಾಡ್ತಿರ್ತೀರಿ ಗದ್ದಲ ಜನಕ್ಕೆ ಹೆಂಗೆ ಅನ್ಯಾಯ ಮಾಡ್ತಾ ಇರ್ತೀರಿ. ಜನ ಜಾಗೃತಿ ಮಾಡ್ಬೇಕಾಗಿದೆ. ನಾವು ಇವತ್ತು ಜನ ಜಾಗೃತಿ ಮಾಡೋದು ನಮ್ಮೂ ಅಡವಟ್ ಆಗಿರ್ಬೋದು, ಇಲ್ಲ ಅಂತ ನಾವು ತಪ್ಪು ಮಾಡ್ಬೋದು. ತಪ್ಪು ಮಾಡಿದವ್ರು ಯಾರು ಅದಾರ ಭೂಮಿ ಮೇಲೆ? ತಪ್ಪು ಎಲ್ಲರನ್ನೂ ಆಗ್ತವೆ. ಆದ್ರೆ ಆ ತಪ್ಪು ಆಗದಂಗೆ ನೋಡ್ಕೋಬೇಕಾಗಿ ನಿಮ್ಮದು ಕೆಲಸ ಅದ. ನಾವು ಕೇಳ್ತೀವಪ್ಪ, ಏನು ರೀ ನಿಮ್ಮ ದೋಸ್ತಿ ಕೆಟ್ಟ ಹೇಳಿದ್ ಕೇಳ್ತೀವಿ. ನೀವು ಯಾಕೆ ಕೆಟ್ಟದ್ದು ಹೇಳ್ತೀರಿ? ಇಲ್ಲ ನಾವು ಚೆನ್ನಾಗಿದ್ದು ಅಂತ ಹೇಳ್ರಿ. ನಾವು ಏನೇನು ಬರ್ಕೋಲಿ ರೀ ಅನ್ಕೋಲಿ, ನೀವು ಯಾಕೆ ತಿರುಗಿಸ್ಬೇಕು? ನಿಮ್ಮಲ್ಲಿ ಹೊಂದಾಣಿಕೆ ಇತ್ತಪ್ಪ ಅಂತಂದ್ರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ನೀವು ಹೇಳಿದಲ್ಲ ವೇದವಾಕ್ಯ ಅಂತ ಹೇಳಿದರು, ಮತ್ತೇನು ಹೇಳಿದರು, ದೇವರು ಅಂತ ಹೇಳಿದರು, ಏನೆಲ್ಲ ಮಾತಾಡಿದ್ರು. ಮತ್ತು ಇವತ್ತು ಅವರು ತನ್ನ ಬೆಂಬಲಿಗರನ್ನು ರೆಸಾರ್ಟ್ ಕರ್ಕೊಂಡು ಹೋಗೋದು, ನೀವು ನಿಮ್ಮ ಬೆಂಬಲಿಗರನ್ನು ವಿದೇಶಕ್ಕೆ ಹಚ್ಚೋದು ನಮ್ಮದು ಹೇಳಿಲ್ಲ ಪತ್ರಕರ್ತರ ಮುಂದೆ. ಆದ್ರೆ ನೀವು ಹಂಗೆ ಬೇಗ ಮಾಡಿ ಕಳಿಸಿದ್ರಿ. ಅವ್ರು ಎಷ್ಟು ಹೋದ್ರೆ ಬಿಟ್ಟರು ಅಂತರದ ಮಾತು. ಆದ್ರೆ ಮಾಡಿದ್ದೀನಿ ಸುಳ್ಳಲ್ಲ. ಈ ಮಾತನ್ನೇ ಯಾಕೆ ಹೋಗಿ ಮಾತಾಡ್ತಾ ಇದ್ವಿ ಅಂದ್ರೆ, ಮಾಧ್ಯಮಕ್ಕೆ ಮೂಗುದಾರ ಹಾಕುವಂಥ ಕೆಲಸವನ್ನು ನೀವು ಮಾಡಿದ ಸ್ವತಂತ್ರವಾಗಿ ಬಿಟ್ಟರೆ ಅವ್ರನ್ನ ಅವ್ರು ಮಾಡ್ತಾ ಹೊರಟಿದ್ದಾರೆ. ಪಾಪ ನೀವು ಅವ್ರಿಗೆ ಹೊಟ್ಟಿಗೆ ಹಾಕೋದಿಲ್ಲ. ಅವ್ರು ದುಡಿತಾರೆ ಪ್ರಾಮಾಣಿಕವಾಗಿ, ಏನೋ ತಮ್ಮ ಅನಿಸಿದ್ದನ್ನು ಹೇಳ್ತಾ ಇರ್ತಾರೆ. ಅವ್ರು ಬದುಕೋದಕ್ಕೆ ಬಿಡ್ರಿ. ಇಲ್ಲೂ ಇಲ್ಲಂತಲ್ಲ, ದುಡ್ಡು ಮಾಡ್ಕೊಳ್ತಾರೆ. ಸಾಕಷ್ಟು ಪತ್ರಕರ್ತರು ನಾವು ಒಪ್ಕೊಳ್ತೀವಿ ಅದನ್ನು. ಸುಳ್ಳು ವರದಿಗಳು ಮಾಡೋರು ಅದಾರ, ಅಂದ್ರೆ ಫೇಕ್ ನ್ಯೂಸ್ಗಳು ಮಾಡೋರು ಅದಾರ, ಮತ್ತೇನು ಮಾಡೋರು ಅದಾರ, ದುಡ್ಡಿಗೆ ಏನೇನು ಮಾಡ್ತಾ ಇದ್ದಾರೆ ಅವರು ಅದಾರ. ಹಾಗಿದ್ರು ಕೂಡ ಅವರು ಇಡೀ ದೇಶನ ಮುಳುಗಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮಗೆ ಹೇಳೋಕ್ಕೆ ಆಗೋದಿಲ್ಲ. ಪ್ರಸಂಗ ಬರ್ತದೆ, ಅವ್ರು ಬದಲಾಗ್ಬೋದು, ಆಗ್ತಾರೆ ಅನ್ನುವಂಥ ಮಾತು. ಈ ಎಲ್ಲ ನೆಲೆಗಟ್ಟಿನಲ್ಲೇ ಪತ್ರಕರ್ತರನ್ನ ಆದಷ್ಟು ನಿಮಗೆ ಬೇಕಾಗುವ ಸ್ಟೇಟ್ಮೆಂಟ್ ಮಾಡಿಸುವಂಗೆ, ಅನಾಲಿಸಿಸ್ ಮಾಡಿಸುವಂಗೆ ನೀವು ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಯಶಸ್ವಿ ಆಗೋದಿಲ್ಲ, ಮೋದಿಯವರು ಯಶಸ್ವಿ ಆಗೋದಿಲ್ಲ. ಒಂದಿನ ಸತ್ಯ ಹೊರಗೆ ಬರೋದಿಲ್ಲ ರೀ. ಯಾವ ಸತ್ಯದ ನಿಲ್ಲೋದು ಪ್ರಾಮಾಣಿಕವಾಗಿ ಅಂತ ನಾವೆಲ್ಲ ನಂಬಿದವರು ಭಾಳಷ್ಟು ಜನ ಇದ್ದಾರೆ. ಪತ್ರಕರ್ತರೆಲ್ಲರೂ ನಿಮ್ಮನ್ನು ದಾರಿ ಬಿಡಿಸ್ಬೇಕು, ನಿಮ್ಮನ್ನ ಜಗಳ ಹಚ್ಚಬೇಕು, ಮತ್ತು ಪಾರ್ಟಿ ಹೊಡಿಯೋಂಗೆ ಮಾಡ್ಬೇಕು ಅಂತ ಯಾರ್ದೂ ಇಲ್ಲ. ನೀವು ಮಾಡ್ಕೊಳ್ಳಿಕ್ಕಿದ್ದೀರ ಅದನ್ನು. ನೀವು ನೋಡಿದರೆ ಪ್ರಗತಿ ರಂಗದ ಏನೋ ಒಂದು ಹೊಸ ಪಕ್ಷಕ್ಕೆ ಟ್ಯಾಲಿ ತೊಗೊಂಡು ಹೋಗ್ತಾನೆ 80 ಮಂದಿ ನೀವು ಅಂತೀರಿ. ಅವ್ರು 50-60 ಮಂದಿ ತೊಗೊಂಡು BJP ಹೋಗ್ತಾರೆ, ಡಿ ಕೆ ಶಿ ಅವರು ಅಂತಾರೆ. ಏನಿದು?